ನವಲಗುಂದ ಮತಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡುವ ನೆಪದಲ್ಲಿ ಪಾರದರ್ಶಕ ಕಾನೂನು ಉಲ್ಲಂಘನೆ ಮಾಡಿ ಚಕ್ಕಡಿ ರಸ್ತೆಗಳ ನಿರ್ಮಿಸಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯಲಾಗುತ್ತಿದ್ದು ಸರ್ಕಾರ ತನಿಖೆಗೆ ಮುಂದಾಗಬೇಕೆಂದು ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಎಚ್ಚರಿಸಿದ್ದಾರೆ. ಶನಿವಾರದಂದು ನವಲಗುಂದ ಪಾರಂಪರಿಕ ಗುಡ್ಡದಲ್ಲಿ ಅಕ್ರಮವಾಗಿ ಮಣ್ಣು ಕೊಳ್ಳೆ ಹೊಡೆಯುತ್ತಿರುವ ಕುರಿತು ಜನರ ಗಮನಕ್ಕೆ ತಂದಾಗ ಸ್ಥಳ ಪರಿಶೀಲನೆ ನಡೆಸಿದಾಗ ಕಾನೂನು ಮೀರಿ ನಡೆಯುತ್ತಿರುವುದು ಕಂಡುಬಂದಿದೆ. ಸರ್ಕಾರವು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲ, ಅಧಿಕೃತ ಆದೇಶ ಪಡೆಯದೆ ಕಾಮಗಾರಿ ಮಾಡಲು ಸಾಧ್ಯವಿಲ್ಲ. ಕ್ಷೇತ್ರದಲ್ಲಿ ಸರ್ಕಾರದ ಪಾರದರ್ಶಕ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ನಗರಸಭೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಯಾವುದೇ ಪರವಾನಗಿ ಇಲ್ಲದೆ ಗುಡ್ಡದ ಮಣ್ಣನ್ನು ತೆಗೆದು ನಗರೋತ್ಥಾನ ಡಾಂಬರ ರಸ್ತೆಯ ಮೇಲೆ ಮಣ್ಣು ಹಾಕಿ ಚಕ್ಕಡಿ ದಾರಿ ಎಂದು ಕೋಟಿ ಹಣವನ್ನು ಲೂಟಿ ಹೊಡೆಯಲಾಗುತ್ತಿದೆ ಎಂದು ಹೇಳಿದರು. ನಗರಸಭೆಯ ವಾಹನಗಳನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ಚಕ್ಕಡಿ ದಾರಿಗಾಗಿ ಈಗಾಗಲೇ ಹೊಡೆದಿರುವ ಹಣ ಎಷ್ಟು ಎಂಬುದನ್ನು ಹೇಳಬೇಕು. ಯಾವ ಸರ್ಕಾರಿ ಭೂಮಿಯಲ್ಲಿ ಮಣ್ಣನ್ನು ತೆಗೆದು ತೆರಿಗೆ ವಂಚನೆ ಮಾಡಲಾಗಿದೆ ಎಂಬುದನ್ನು ಬಹಿರಂಗ ಮಾಡಬೇಕು ಎಂದು ಆಗ್ರಹಿಸುತ್ತಾ ಚಕ್ಕಡಿ ದಾರಿ ಹಗರಣ ಬಹುದೊಡ್ಡದಾಗಿದೆ. ಈ ಬಗ್ಗೆ ಸರ್ಕಾರ ತನಿಖೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ನವಲಗುಂದ ಕ್ಷೇತ್ರದಲ್ಲಿ ಚಕ್ಕಡಿ ದಾರಿಯ ನೆಪದಲ್ಲಿ ಮಣ್ಣು ಲೂಟಿ ಮಾಡಿ ಪಿಡಬ್ಲ್ಯೂಡಿ, ಜಿಲ್ಲಾ ಪಂಚಾಯಿತಿ, ಪಿಎಂಜಿಎಸ್ವೈ ಹಾಗೂ ನೀರಾವರಿ ಇಲಾಖೆಯ ಡಾಂಬರ್ ರಸ್ತೆಯಲ್ಲಿ ಮಣ್ಣು ಹಾಕಲು ಪರವಾನಗಿ ಕೊಟ್ಟಿದ್ದು ಯಾರು ಎಂದು ಪ್ರಶ್ನಿಸಿದ ಮಾಜಿ ಸಚಿವರು ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತು ಮಾಡಿ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಾಜ್ಯದಲ್ಲಿ ನಾವೇನು ಹಗರಣಗಳನ್ನು ನೋಡ್ತಾ ಇದ್ದೀವಿ. ಮೈಸೂರದ ಮೂಡ ಹಗರಣ, ಇನ್ನೊಂದು ಭಾಗದಲ್ಲಿ ವಾಲ್ಮೀಕಿ ಹಗರಣ. ಇವತ್ತು ಅದೇ ಮಾದರಿಯಲ್ಲಿ ನಮ್ಮ ರೈತರ ನಾಡಿನಲ್ಲಿ ಕೂಡ ಒಂದು ಚಕ್ಕಡಿ ರಸ್ತೆ ಹಗರಣ ಆಗ್ತಕ್ಕಂಥದ್ದನ್ನು ಕೋಟ್ಯಾಂತರ ರೂಪಾಯಿ, ಒಂದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಬಂದು ಇವತ್ತು ಯಾವುದೇ ಪಾರದರ್ಶಕ ಕಾನೂನನ್ನು ಇವತ್ತು ಪಾಲನೆ ಮಾಡಲಾರ್ದೇನೆ ಇವತ್ತು ಈ ರಸ್ತೆಗೆ ಒಂದು ಪಾರದರ್ಶಕ ಕಾನೂನು ಅಂತಿದೆ. ಇದು ಯಾವ ಯೋಜನೆಯಲ್ಲಿ ರಸ್ತೆ ಆಗ್ತಾ ಇದೆ, ಇವತ್ತು ಯಾವ ಯೋಜನೆಯಲ್ಲಿ ಇದಕ್ಕೆ ಎಷ್ಟು ಮೀಟ್ರ್ ಆಗ್ತಾ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಆಗಬೇಕು ಅನ್ನುವಂಥದ್ದು ಇವತ್ತು ಪಾರದರ್ಶಕ ಕಾನೂನನ್ನು ಸಂಪೂರ್ಣ ಉಲ್ಲಂಘನೆ ಆಗ್ತಕ್ಕಂಥದ್ದು ನನಗೆ ಕಂಡು ಬರ್ತಕ್ಕಂಥದ್ದು. ನಾನೇ ಹಿಂದೆ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಶಾಸಕರಿರ್ತಕ್ಕಂಥ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಹಳ ದೊಡ್ಡ ಇವತ್ತು ಡಾಂಬರ್ ರಸ್ತೆಯನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಇವತ್ತು ಸರ್ಕಾರದ ಮಣ್ಣನ್ನು, ನೀರಾವರಿ ಇಲಾಖೆಯ ಮಣ್ಣನ್ನು, ಇವತ್ತು ನಮ್ಮ ನವಲಗುಂದದ ಪಾರಂಪರಿಕ ಇತಿಹಾಸದ ಒಂದು ಗುಡ್ಡದ ಮಣ್ಣನ್ನು ಇವತ್ತು ನವಲಗುಂದದಲ್ಲಿ ಗಣಿಗಾರಿಕೆಯನ್ನು ಬಂದ್ ಮಾಡಿದ್ದಾರೆ ಸುಮಾರು 10-20 ವರ್ಷದಿಂದ. ಇವತ್ತು ಅಲ್ಲಿ ಸಾವಿರಾರು ಟ್ರಿಪ್ಗಳನ್ನು ಮಣ್ಣನ್ನು ತೆಗೆದುಕೊಂಡು ಬಂದು ಇವತ್ತು ಇಂಥ ರಸ್ತೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಜಿಲ್ಲಾ ಪಂಚಾಯತಿ ರಸ್ತೆ, ಪಿಡಬ್ಲ್ಯೂಡಿ ರಸ್ತೆ, ನಗರೋತ್ಥಾನದಲ್ಲಿರ್ತಕ್ಕಂಥ ರಸ್ತೆ, PMGSY ರಸ್ತೆಗಳನ್ನು ಇವತ್ತು ಡಾಂಬರ್ ರಸ್ತೆಯನ್ನು ತೆಗೆದುಹಾಕಿ ಇವತ್ತು ಚಕ್ಕಡಿ ರಸ್ತೆಯನ್ನು ಮಾಡಿ ಇವತ್ತು ಯಾವುದೋ ಒಂದು ಇಲಾಖೆಯಿಂದ ಇವತ್ತು ಹಣವನ್ನು ಪಡಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಕ್ಕಂಥದ್ದು ಇವತ್ತು ನಿಮ್ಮ ಕಣ್ಮುಂದೆ ನಡೀತಾ ಇದೆ. ಅದನ್ನು ಯಾರು ಮಾಡ್ತಾ ಇದ್ದಾರೆ ಸರ್? ಇದನ್ನೆಲ್ಲ ಇದು ಸರ್ಕಾರ ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಅಲ್ಲ ಸರ್, ಏನು ಶಾಸಕರು ಈಗ ಇವತ್ತು ಸರ್ಕಾರ ಇದ್ರ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತನಿಖೆ ಕೊಟ್ಟರೆ ಇದರ ಹಿಂದೆ ಯಾರಿದ್ದಾರೆ, ಯಾರು ಕೋಟ್ಯಾಂತರ ದುಡ್ಡನ್ನು ಈಗ ಒಂದು ವರ್ಷದಲ್ಲಿ ಅವ್ರು ತೆಗೆದುಕೊಂಡು ಬಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ನನ್ನ ಕಡೆ ದಾಖಲೆಗಳಿದ್ದಾವೆ. ನಾನೀಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ನನ್ನ ಹತ್ರ ಇದ್ದಾವೆ. ಈಗ ಅದನ್ನು ಬಿಡುಗಡೆ ಮಾಡಿದೆಪ್ಪ ಅಂತಂದರೆ ಅದರಿಂದ ತನಿಖೆಗೆ ತೊಂದರೆ ಆಗುತ್ತೆ. ಅಲ್ಲಿ ನಮ್ಮ PA ಕಡೆ ಇರಬೇಕು ಸರ್. ಇಷ್ಟೆಲ್ಲ ಗುಡ್ಡದ ಮಣ್ಣು ತೆಗೆದ್ರು ಕೂಡ ತಹಸೀಲ್ದಾರ್ ಆಗಿರ್ಬೋದು, ಮೈನ್ಸ್ದವರು, ಅದು ಇವ್ರಿಗೆ ಗಮನಕ್ಕಿಲ್ಲ ಹೆಂಗಂತ. ಈಗ ನೋಡಿ, ನನ್ನ ಹತ್ರ ಸರ್ಕಾರದ ಇಲಾಖೆಯಿಂದನೇ ಇವತ್ತು ಬಂದಿರತಕ್ಕಂಥ ಅನೇಕ ದಾಖಲೆಗಳು, ಎಲ್ಲೆಲ್ಲಿ ಎಷ್ಟು ಬಿಲ್ಗಳು ಬಂದಿದೆ, ಎಷ್ಟು ಬಂದಿದ್ದಾವೆ ಅಂಥೇಳಿ ನಾನು ಇಲಾಖೆಯಿಂದನೇ ಮಾಹಿತಿ ತರಿಸ್ಕೊಂಡಿದ್ದೀನಿ. ಇಲಾಖೆ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನನ್ನ ಹತ್ರ ಇದೆ. ಮತ್ತು ಎಲ್ಲೆಲ್ಲಿ ಡಾಂಬರ್ ರಸ್ತೆಗಳು ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನನ್ನ ಹತ್ರ ಇಡೀ ತಾಲೂಕಿನ ಮಾಹಿತಿ ಇದೆ ನನ್ನ ಹತ್ರ. ಇವತ್ತು ಇದನ್ನು ಬಿಡುಗಡೆ ಮಾಡಿದೆ ಅಂದರೆ ತನಿಖೆಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ. ಇದು ಸಮಗ್ರ ತನಿಖೆ ಆಗಬೇಕು. ತಪ್ಪಿಸರು ಯಾರೇ ಇರಲಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಪ್ಪಾದಾಗ ಇವತ್ತು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ.
ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಕೂಡ ಇವತ್ತು ಮಾಜಿ ಸಚಿವರು ಇವತ್ತು ಜೈಲದಲ್ಲಿದ್ದಾರೆ ಈಗಾಗಲೇ. ಇವತ್ತು ಯಾರೇ ಎಷ್ಟೇ ದೊಡ್ಡವರು ಇರ್ಬೋದು, ಆದರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ. ಈ ರೀತಿ ಹಗಲು ದರೋಡೆ ಮಾಡ್ತಕ್ಕಂಥದ್ದನ್ನು ಇವತ್ತು ಈ ರಾಜ್ಯದ ಜನ ಸಹಿಸೋದಿಲ್ಲ. ಮತ್ತು ಇದು ಸಮಗ್ರ ತನಿಖೆ ಆದರೆ ಇದು ಯಾರ್ಯಾರು ಬುಡಕ್ಕೆ ಹೋಗಕ್ಕೆ ಅನ್ನೋದು ತಮಗೆ ಗೊತ್ತಾಗಿದೆ. ಕೋಟ್ಯಾಂತರ ರೂಪಾಯಿ ಸುಮಾರು ಯಾವ ತನಿಖೆ ಆಗ್ಬೇಕಂತೀರಿ ನೀವು? ಇವತ್ತು ಸರ್ಕಾರ ಯಾವುದಾರ ಒಂದು ಒಳ್ಳೆ ಏಜೆನ್ಸಿಗೆ ಕೊಟ್ಟು, CIDಗಾರ ಕೊಡಲಿ ಅಥವಾ ಯಾವುದಾರ ನಿವೃತ್ತಿ ಜಡ್ಜಿಗೆ ಕೊಡಲಿ, ಇಲ್ಲ ಲೋಕಾಯುಕ್ತೆಯಿಂದ ತನಿಖೆ ಮಾಡಿಸಿ, ಸರ್ಕಾರ ಇವತ್ತು ಯಾವುದಾರ ಒಂದು ತನಿಖಾ ಸಂಸ್ಥೆಯಿಂದ ಇವತ್ತು ತನಿಖೆ ಮಾಡಿಸಿದ್ರೆ ಇವೆಲ್ಲವೂ ಕೂಡ ಹೊರಗೆ ಬರ್ತಕ್ಕಂಥದ್ದು. ಇವತ್ತು ನಿಮ್ಮ ಕಣ್ಣು ಮುಂದೆನೇ ಇವತ್ತು ಆ ಒಂದು ಗುಡ್ಡಕ್ಕೆ ಹೋದಾಗ ಅಲ್ಲಿ ಹಗಲು ದರೋಡೆ ನಡೀತಾ ಇದೆ, ಇಲ್ಲಿ ಕೂಡ JCB ಹತ್ತಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಸರ್ಕಾರ ಯಾರು ರಕ್ಷಣೆ ಮಾಡಬೇಕು, ಯಾರು ಬೇಲಿ ಎದ್ದು ಹೊಲ ಮೈತೈತೆ ಅಂತಾರಲ್ಲ, ಆ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾರು ಕೇಳೋಂಗಿಲ್ಲ ಅಂತ ಪರ್ಮಿಷನ್ ತಗೊಂಡಿದ್ದಾರೆ. ಅವ್ರು ಕೇಳಬೇಕು. ಈಗ ಈ ನಗರೋತ್ಥಾನದಕ್ಕೆ ಈ ರಸ್ತೆ ಡಾಂಬರನ್ನು ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು ಗಣಿಗಾರಿಕೆಯಲ್ಲಿ ಇವತ್ತು ನವಲಗುಂದ ಗುಡ್ಡ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು ನೀರಾವರಿ ಇಲಾಖೆಯ ಇವತ್ತು ಜಮೀನಲ್ಲಿ ಮೋರಂ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು PWD ರಸ್ತೆಯನ್ನು ಅಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು ಕಾನೂನಾತ್ಮಕವಾಗಿ ಬೇಕಾದ ಕಾಮಗಾರಿಗಳನ್ನು ಮಾಡಿರಿ, ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಈಗಾಗಲೇ ನಾನು ಸರ್ಕಾರಕ್ಕೆ ನಾನೊಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೀನಿ ಒಂದು ವಾರದ ಹಿಂದ್ಗಡೆ. ಇವತ್ತು ಅದಕ್ಕೆ ಯಾವುದಕ್ಕೂ ಉತ್ತರ ಸರ್ಕಾರ ಬಂದಿಲ್ಲ. ಇವತ್ತು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಮತ್ತು ಯಾರ ತನಿಖಾ ಸಂಸ್ಥೆಯವರಿಗೆ ನಮಗೆ ದಾಖಲೆ ಕೇಳಿದರೆ ಎಲ್ಲ ದಾಖಲೆಯನ್ನು ಕೊಡ್ತೇವೆ. ಅಥವಾ ಅವ್ರಿಗೆ ಇದೇ ರೀತಿ ಬಿಟ್ಟರೆ ಮುಂದೆ ನಾವೇ ಸ್ವಯಂ ಪ್ರೇರಣೆಯಿಂದ ಸಾರ್ವಜನಿಕರು ಇವತ್ತು FIR ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಸರ್ಕಾರ ತನಿಖೆ ಮಾಡಿದರೆ ಯಾವ ಅನುದಾನದಲ್ಲಿ ಬಂತು? ಪಾರದರ್ಶಕ ಕಾನೂನು ಅಂತ ಎಲ್ಲರಿಗೂ ಒಂದೇ ಅಲ್ಲ. ಇವತ್ತು ಪಾರದರ್ಶಕ ಕಾನೂನು ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ. ಒಂದು ಸರ್ಕಾರ ಒಂದು ಪಾರದರ್ಶಕ ಅಂತ ಒಂದು ಇಲಾಖೆ ಇದೆ, ಅದಕ್ಕೊಂದು ಚೌಕಟ್ಟಿದೆ. ಯಾವುದೇ ಒಂದು ಕಾಮಗಾರಿ ಆಗಬೇಕಂದ್ರೆ ಒಂದು ಡಿಸ್ಪ್ಲೇ ಆಗಬೇಕು. ಇವತ್ತು ಸರ್ಕಾರದ 100 ರೂಪಾಯಿ ಖರ್ಚು ಆಗಬೇಕಂದ್ರೆ ಒಂದು ಡಿಸ್ಪ್ಲೇ ಆಗಬೇಕು, ಪಾರದರ್ಶಕವಾಗಿ ಆಗಬೇಕನ್ನುವಂಥ ನಿಯಮ ಇದೆ. ಇವತ್ತು ಯಾವ ನಿಯಮ? ಎಲ್ಲಿ ಒಂದು ಏನರ ತಮಗೇನು ಕಾಣ್ತಾ ಇದ್ದೀರಾ? ಎಲ್ಲರ ಒಂದು ಬೋರ್ಡು ಈ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿಯನ್ನು ತೆಗೆದುಕೊಂಡಿದ್ದೀನಿ ಅನ್ನುವಂಥ ಯಾವುದಾರ ಬೋರ್ಡ್ ಕಾಣ್ತಾ ಇದೆ? ಅಥವಾ ಇದಕ್ಕೆ ಯಾವುದಾರ ಭೂಮಿ ಪೂಜೆ ಆಗಿದೆನಾ? ಯಾವುದೂ ಇಲ್ಲ. ಅದಕ್ಕೆ ಇದು ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ಜನತೆಯ ಒತ್ತಾಯ. ಅದಕ್ಕೆ ನಾನು ಕೂಡ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ. ಮತ್ತು ಇಮಿಡಿಯೇಟಾಗಿ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯನ್ನು ನಿಲ್ಲಿಸಬೇಕನ್ನುವಂಥದ್ದು ಅಧಿಕಾರಿಗೆ ಒತ್ತಾಯ ಮಾಡ್ತೇನೆ. ಇಲ್ಲಪ್ಪ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಆಗುತ್ತೆ. ಆ ಗಾಡಿ ಒಳಗೆ ಹೇಳ್ಬಿಡಿ ಸರ್, ತಹಸೀಲ್ದಾರ್ ವೇಡ್ ಲೇವಲ್ ಬಿಡ್ರಿ ಅಂತಂದ್ರೆ ನಾ ನಮ್ಮ ಮನೆಗೆ ಏನಿದೆ ಸರ್ಕಾರ ಎಲ್ಲಿ ಬಳಕೆ ಮಾಡ್ತಾ ಇದೆ ಗೊತ್ತಾಗ್ಬೇಕಲ್ಲ. ಇಮಿಡಿಯೇಟ್ ಸ್ಟಾಪ್ ಮಾಡಿಸ್ರಿ, ಅವ್ರ ಮೇಲೆ ಕ್ರಮ ತೆಗೆದುಕೊಡ್ರಿ. ಇಲ್ಲ ಅಂತಂದ್ರೆ ಮೇಲ್ಮಟ್ಟಕ್ಕೆ ಹೋಗುತ್ತೆ. ಹಾಂ ಲೈವ್ ಕಳಿಸ್ತೀನಿ ನೋಡಿ ತಮಗೆಲ್ಲ. ಹಾಕಿದ್ರು ಮುಟ್ಟಿಸ್ಕೊಟ್ಟಿಲ್ಲ ಸರ್, ಅವ್ರು ಇಲ್ಲಿ ಏನು ಮಾಡಕ್ ಕೊಟ್ಟಿಲ್ಲ. ಬೇರೆ ಕಡೆ ಕಲ್ ತಾನು ಚಲೋ ಹೊಡಿ ನಾನು ಸದ್ಯ ಬಂದ್ ಮಾಡ್ಸಿದ್ರು ಬೇಡ ಬೇಡ ಅಂತ. ಇಲ್ಲಿ ಸಾರಿ ಬ್ಲಾಸ್ಟಿಂಗ್ ಬಂದ್ ಮಾಡ್ಸಿದ್ರಿ ನಾನು
ಆ ಮಷಿನ್ ಮ್ಯಾಗಿತ್ರಿ ಮಣ್ಣ ಹಂಗೆ ಅಲ್ಲ ಹಂಗೆ ಹಾಕೊಳಕ್ ಬರುತ್ತೆ ಸರ್ ಈ ಕಡೆ ಸ್ವಲ್ಪ ಈ ಕಡೆ ಸರ್ 3 ತಿಂಗಳು ಸರ್ ಅಲ್ಲ ಇದನ್ನು ಇಮಿಡಿಯೇಟ್ ಆಗಿ ಅದನ್ನು ಇವಾಗ ಗೋಸ್ ಟು ಸ್ಟಾಪ್ ಒನ್ ಫಸ್ಟ್. ಈಗ ಮತ್ತೆ ಚಾಲು ಇದೆ ನೋಡಿ, ನಾನು ಲೈವ್ ಕಳಿಸ್ತೀನಿ ನೋಡಿ, ಇಡೀ ದೇಶಕ್ಕೆ ಗೊತ್ತಾಗತ್ತೆ ಮನೆ. ನಿಮ್ಮ ಮಿನಿಸ್ಟ್ರಿಗೂ ನಾನು ಮಾತನಾಡ್ತೀನಿ. ಈಗ ಕಾನೂನು ಬಾಹಿರವಾಗಿ ಕಾನೂನಾತ್ಮಕವಾಗಿ ಮಾಡಿದರೆ ಓಕೆ, ಕಾನೂನು ಬಾಹಿರವಾಗಿ ಯಾರೂ ಮಾಡಬೇಡ. ಎಲ್ಲ ಪುರಸಭೆದವ್ರಿಗೆ ಅವ್ರಿಗೆ ನೀವು ಪರ್ಮಿಷನ್ ಕೊಟ್ಟರೆ ಇವಾಗ ಅವ್ರು ಪುರಸಭೆದವ್ರು ಕೆಲಸ ಮಾಡಲಿ ಅಂತ ತೊಂದರೆ ಇಲ್ಲ. ನೀವು ಮೈನಿಂಗ್ದವ್ರು ಅವ್ರಿಗೆ ಪುರಸಭೆದಾಗ ಪರ್ಮಿಷನ್ ಇಲ್ಲಾರ್ದ ಮಾಡ್ತಾರಪ್ಪ ಅಂದ್ರೆ ಅದು ಯಾರೇ ಇದ್ರು, ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಏನು ತೊಂದರೆ, ಎಲ್ಲರಿಗೂ ತೊಂದರೆ ಅಲ್ರಿ ಇದು. ಲಾಸ್ಟಿಗೆ ನಿಮ್ಮ ಕಾನೂನಂತೂ ತಡೆಯೋಕ್ಕಾಗಲ್ಲ. ಮತ್ತು ನೋಡ್ರಿ ಎಲ್ಲ ಪುರಸಭೆ ಸದಸ್ಯರು ಇದ್ದಾರೆ, ಊರಿನ ನಾಗರಿಕರು ಇದೆ. ಆ ಕ್ವಾರಿಯನ್ನು ನಿಮ್ಮ ಮೈನಿಂಗ್ ಪರ್ಮಿಷನ್ ಬಂದು ಬಿದ್ದಿದೆ, ಅದು ಜಂಗ್ ಹತ್ತಿದೆ. ಅದನ್ನು ಬಿಟ್ಕೊಂಡು ನೀವು ಇಲ್ಲಿ ಅದ್ರ ಹಿಂದ್ಗಡೆ ಸುಮಾರು 2,000 ಮಣ್ಣನ್ನು ತೆಗೆದು ಮಾರಿದ್ದಾರೆ ಅಂತ ಸುದ್ದಿ.